ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದೊಡ್ಡ ಮಂದಿ ಹೆಂಗದಿರಿ? ಎಲ್ಲರೂ ಆರಾಮದಿರೇನ? ನಾವಂತೂ ಆರಾಮಾಗಿ ಮಸ್ತಾಗಿದ್ದೀವಿ ನೋಡ್ರಿ. ಸೊ ಇವತ್ತು ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಇವಾಗ 8:30 ಅಂದರೆ 9 ಆಗೈತಿ. ಸೊ ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಹೊರಟ್ಬಿಟ್ಟಿದ್ವಿ. ಸೊ ನಮ್ಮ ಸಾಹೇಬರು ಸ್ವಲ್ಪ ಜೋಶಲ್ಲೇ ಇದ್ದರು. ಯಾಕ್ರೆ ಎಷ್ಟು ಜೋಶ್ ಅಂತಂದ್ರೆ, ನೀನು ಜೋಶಲ್ಲಿ ಇದೆಯಲ್ಲ, ಸೊ ಹಾಗಾಗಿ ಜೋಶಲ್ಲಿ ಅಂತೇಳಿದರು. ಸೊ ಇವತ್ತು ಗವಿಸಿದ್ದೇಶ್ವರ ಮಠಕ್ಕೆ ನಮ್ಮ ಅಪ್ಪ ಅವನ್ನ ಎಲ್ಲರನ್ನೂ ಕರ್ಕೊಂಡು ಹೋಗಿ ಬರೋಣ ಅಂತೇಳ್ಬಿಟ್ಟು ರೆಡಿಯಾಗಿದ್ವಿ. ಆವಾಗ ನಮ್ಮ ಸಾಹೇಬರು ಒಂದು ಒಪಿನಿಯನ್ ಹೇಳಿದರು. ಬಟ್ ಅದೇನಕ್ಕೂ ಗೊತ್ತಿಲ್ಲ, ಮೈಕ್ ಏನು ಪ್ರಾಬ್ಲಮ್ ಆಗಿತ್ತೋ ಗೊತ್ತಿಲ್ಲ, ಸ್ವಲ್ಪ ಮ್ಯೂಟಾಗಿ ಹೋಗಿತ್ತು. ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಅಲ್ಲಿಂದ ನಾವೆಲ್ಲ ರೆಡಿಯಾಗಿ ಗವಿಸಿದ್ದೇಶ್ವರ ಆಶೀರ್ವಾದ ಪಡೆಯೋಣ ಅಂತ ಹೇಳ್ಬಿಟ್ಟು ನಮ್ಮವ್ವ ನಮ್ಮಪ್ಪನ ಕರ್ಕೊಂಡು ಹೋಗ್ತಾ ಇದ್ವಿ. ಯಾಕಂದರೆ ಅವರು ವರ್ಷದಲ್ಲಿ 1 ಸತಿ 2 ಸತಿ ಅಷ್ಟೇ ಬರ್ತಿರ್ತಾರಲ್ಲ. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿಬಿಟ್ಟಿದ್ದೀವಿ ಇವತ್ತು ಬೆಳಗ್ಗೆ. ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಬೆಳಗ್ಗೆ ಬೇಗವೆದ್ದು ಫ್ರೆಶಪ್ ಆಗಿ ದೇವ್ರ ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡು, ಅದಾದಮೇಲೆ ಯಾಕಂದರೆ ಮಠಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಪ್ರಸಾದ ಇದ್ದೇ ಇರುತ್ತೆ. ಸೊ ವರ್ಷದಲ್ಲಿ 2 ಸತಿ ಬರೋದ್ರಿಂದ ಅಲ್ಲೇ ಪ್ರಸಾದ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ನಾನೇನು ಟಿಫಿನ್ ಮಾಡಿರಲಿಲ್ಲ ಇವತ್ತು. ಸೊ ಮಠದಲ್ಲೇ ಪ್ರಸಾದ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಏನೂ ಮಾಡಲಿಲ್ಲ. ಸೊ ಹಾಗಾಗಿ ನಾವು ರೆಡಿಯಾಗಿಬಿಟ್ಟು ಹೊರಟುಬಿಟ್ವಿ. ನಮ್ಮ ಸಾಹೇಬರು ಫುಲ್ ಅರ್ಜೆಂಟಲ್ಲಿ, ಅಂದರೆ ಕೆಳಗಡೆ ಎಲ್ಲರೂ ಹೋಗಿಬಿಟ್ಟಿದ್ರು, ನಾವಿಬ್ಬರೇ ಉಳ್ಕೊಂಡಿದ್ವಿ. ಬೇಗ ಬರ್ರಿ, ಅವರು ಆಲ್ರೆಡಿ ರೆಡಿಯಾಗಿ ಹೋಗಿದ್ದಾರೆ ಅಂತ. ಅಷ್ಟರಲ್ಲಿ ನೋಡಿದರೆ ನಮ್ಮವ್ವ ನಮ್ಮಪ್ಪ ಅಜ್ಜಿ ಎಲ್ಲರೂ ಕೆಳಗಿಳಿದು ರೆಡಿಯಾಗಿಬಿಟ್ಟಿದ್ರು. ಇವಾಗ ನಮ್ಮ ಅಂಬಾರಿ ಹತ್ಕೊಂಡು ಹೊರಡುವ ಸಮಯ, ಬನ್ನಿ ನಮ್ಮ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಲ್ಲಿಗೆ. ದಾರಿ ಮಧ್ಯೆ ಹೋಗಬೇಕಾದ್ರೆ ನೋಡಿ, ಇಲ್ಲಿ ಗಂಡು ಮಕ್ಕಳು ಮಾಡೋ ಕೆಲಸ ಹೆಣ್ಮಗಳು ಮಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು. ಸೊ ಅವರೇನು ಆಬ್ವಿಯಸ್ಲಿ ಎಲ್ಲನೂ ಮಾಡ್ತಿರ್ತಾರೆ, ಹೆಣ್ಮಕ್ಳಲ್ಲಿ ಯಾವುದ್ರಲ್ಲಿ ಕಮ್ಮಿ, ಎಲ್ಲನೂ ಕೆಲಸನೂ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ಥರ ಕೆಲಸ ಮಾಡೋದು ಯಪ್ಪ ಅಸಾಧ್ಯ, ನನ್ನ ಕೈಲಂತೂ ಆಗೋದೇ ಇಲ್ಲ. ಸೊ ಅವರು ಗಟ್ಟಿ ಯಾವ ಥರ ಹೊಡಿತಿದ್ದಾರೆ ನೋಡಿ. ಸೊ ನನಗೆ ಇವ್ರು ಕೆಲಸ ಮಾಡೋದು ನೋಡಿ ಒಂಥರ ಶಾಕ್ ಆಯಿತು. ಇವಾಗ ನಾವು ಜಸ್ಟ್ ಮಠಕ್ಕೆ ಎಂಟ್ರಿ ಕೊಟ್ಬಿಟ್ಟಿವಿ. ಸೊ ಇಲ್ಲಿ ಕ್ಲೀನೆಸ್ ಇರೋದೆಲ್ಲ ನೋಡಿಬಿಟ್ಟು ನಮ್ಮವ್ವ ಇದನ್ನೆಲ್ಲ ಹೆಂಗೆ ಕ್ಲೀನ್ ಮಾಡ್ತಾರೆ, ಎಷ್ಟು ಜನ ಇದ್ದಾರೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೇಳ್ತಿದ್ರು. ಸೊ ಇವತ್ತು ವಾರ ಇರಲಿಲ್ಲ, ಬಟ್ ಆದರೂ ಜನ ಮಾತ್ರ ತುಂಬ ಇತ್ತು. ಸೊ ಯಾಕಂದರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಜನ ಇದ್ದೇ ಇರ್ತಾರೆ, ಔಟ್ಸೈಡ್ದವರೆಲ್ಲ ಬರ್ತಿರ್ತಾರೆ ಆವಾಗವಾಗ. ಸೊ ಇಲ್ಲಿ ಕ್ಲೀನಾಗಿರೋದು ಗಿಡ ಇದೆಲ್ಲ ಹಂಗೆ ಹಾಕಿದ್ದಾರೆ ಅಂತಲೇ ನಾವು ಕೇಳ್ತಾಯಿದ್ರು. ಸೊ ನಮ್ಮಪ್ಪ ನೋಡಿ ಎಲ್ಲ ನೋಡ್ಕೊತು ಹಂಗೆ ಬೇಗ ಹೊರಡ್ತಾನೇ ಇದ್ದರು. ಸೊ ಇಲ್ಲಿ ಇರೋದೇ ಇಷ್ಟೇ, ಯಾವಾಗಲೂ ಇಷ್ಟು ಕ್ಲೀನಾಗೇ ಇರುತ್ತೆ, ಇಷ್ಟು ನೀಟಾಗೇ ಇರುತ್ತೆ. ತುಂಬ ಜನ ಬರ್ತಿರ್ತಾರೆ. ವಾರ ಆಗಿದ್ದರೆ ಇಷ್ಟು ಇರೋಕ್ಕಾಗ್ತಿರ್ಲಿಲ್ಲ. ಸೊ ನೋಡಿ 2 ಆನೆಗಳು ನಮ್ಮನ್ನು ಸ್ವಾಗತ ಮಾಡಿದ್ವಿ ಎಂಟ್ರೆನ್ಸಲ್ಲಿ. ಸೊ ಇದು ಇನ್ನೂ ಮೇಲೆ ಏನೇನು ಪ್ಲ್ಯಾನಿಂಗ್ ಇದೆಯೋ ಗೊತ್ತಿಲ್ಲ ಗವಿಶ್ರೀ ಅಜ್ಜಂದು. ಸೊ ಇದೆಲ್ಲನೂ ಇದೇ ಥರ ಮಠದ ಮೇಲೆ ಏನೂ ಇಟ್ಟಿಲ್ಲ, ಬಟ್ ಇದೇ ಥರ ಇದೆ. ಜಸ್ಟ್ ನಾವು ಇಲ್ಲಿ ಹೋಗಬೇಕಾದ್ರೂ ಅವ್ರ ಅಕ್ಕ ಕೂತಿರ್ತಾರೆ. ಪ್ರತಿ ಸಲ ಹೋದಾಗ ನೀವು ವಿಡಿಯೋ ಚೆನ್ನಾಗಿ ಮಾಡ್ತೀರಾ ಅಂತ ಯಾವಾಗಲೂ ಕಮೆಂಟ್ ಕೊಡ್ತಾನೆ ಇರ್ತಾರೆ. ಸೊ ನಾನು ಅವ್ರದ್ದೊಂದು ಕ್ಲಿಪ್ ತೊಗೊಂಡಿದ್ದೀನಿ ನೋಡಿ. ಅವ್ರು ಹೋದ ಕೂಡಲೇ ನಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಏನೂ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಹೋದರೂ ಇವಾಗ ಮಾತಾಡಿಸ್ತಿರ್ತಾರೆ, ತುಂಬ ಖುಷಿಯಾಗೋಯಿತು. ಸೊ ಇಲ್ಲಿ ಮೇಲೆ ಅಪ್ಪಿರೋದ್ರಿಂದ ನಮ್ಮ ಮೇಲೆ ಬರಲ್ಲ ಅಂತ ಹೇಳ್ತಿದ್ಲು. ಬಟ್ ಯಾವಾಗಲೂ ಅಜ್ಜರೆಲ್ಲ ವಾರ ಇದ್ದಾಗೆಲ್ಲ ಇಲ್ಲೇ ಕೆಳಗಡೆನೇ ಕೂತಿರ್ತಿದ್ರು. ಬಟ್ ಇವತ್ತು ಇರಲಿಲ್ಲ ಅವರು. ಸೊ ಇದೇ ಪ್ಲೇಸಲ್ಲಿ ಕೂತಿರ್ತಾರೆ, ಗಿಡದ ಹತ್ರ ಅಲ್ಲಿದೆ ಪ್ಲೇಸು, ಬಟ್ ಅಲ್ಲಿ ಕೂತಿರ್ತಾರೆ. ಗವಿಶ್ರೀ ಅಜ್ಜರು ಇರಲ್ಲ, ಅಂದರೆ ಏನಾದ್ರು ಕೆಲಸ ಇರ್ತಿರುತ್ತಲ್ಲ, ಸೊ ಯಾವಾಗಲೂ ಇರಲ್ಲ. ಬಟ್ ನಾವು ಇರಲ್ಲ, ಹಾಗೆ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ವಿ. ಇಲ್ಲಿ ಫುಲ್ ಅಫ್ ಇದೆ ನೋಡಿ, ನಮ್ಮವ್ವ ಬರಲ್ಲ ಅಂತಲೇ ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಬಟ್ ಬಾರವ್ವ, ನೀವು ಯಾವಾಗಾದರೂ ಒಂದ್ಸಲ ಬರ್ತೀರಾ, ಮೇಲೆ ಹೋಗಿ ಬರೋಣ ಅಂತ ಇರ್ತಿದ್ದೆ ನಾನು. ಬೇಡ, ನಾನು ಇಲ್ಲೇ ಕೂತ್ಕೊತೀನಿ ಅಂದರು. ಬಟ್ ಸ್ವಲ್ಪ ಕರ್ಕೊಂಡು ಹೋಗಿ ನಾನು ಒಳಗಡೆ ದೇವಸ್ಥಾನ ಗರ್ಭಗುಡಿ ಒಳಗೆ ಅವ್ರಿಗೆ ಬರೋಕ್ಕಾಗಲಿಲ್ಲ. ಸೊ ಇಲ್ಲೇ ಕೂತ್ಕೊತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡ್ರು ಅವರು. ಅಷ್ಟರಲ್ಲಿ ಇವತ್ತು ನಮ್ಮ ಟೈಮ್ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಹೋಗಿ ನಮ್ಮವ್ವ ಬರಲ್ಲ, ಇಲ್ಲೇ ಕೂತ್ಕೊತೀನಿ ಅಷ್ಟೇ ಕೂಡುವಷ್ಟರಲ್ಲಿ ನಮ್ಮ ಶ್ರೀ ಅಜ್ಜರು ಬಂದೇ ಬಿಟ್ಟರು. ಅದೇ ಹೇಳ್ತಾರಲ್ಲ, ಈ ಥರ ಆಶೀರ್ವಾದ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು. ನಮ್ಮವ್ವ ಬರಲ್ಲ ಅಂತೇಳಿ ಕೂಡುವಷ್ಟರಲ್ಲಿ ಅಜ್ಜರೇ ಬಂದುಬಿಟ್ರು. ನಮ್ಮವ್ವ ಓಡೋಗಿ ಆಶೀರ್ವಾದ ತೊಗೊಂಬಿಟ್ಲು. ಸೊ ಮೊದಲೇ ಹೇಳ್ತಿದ್ಲು ನಮ್ಮವ್ವ, ನಾನು ಮನೇಲೇ ಇರ್ತೀನಿ ಹೋಗಿ ಅಂತ. ಇವತ್ತು ನಮ್ಮ ಅದೃಷ್ಟ ನೋಡಿ. ಸೊ ಅಲ್ಲಿ ಹೋಗಿ ಕೂಡುವಷ್ಟರಲ್ಲಿ ನಮ್ಮವ್ವಾಗದು ಅಜ್ಜರ ಸಿಕ್ಬಿಟ್ರು, ಆಶೀರ್ವಾದನೇ ಸಿಕ್ತು. ಸೊ ನಮ್ಮವ್ವ ಕೂತ್ಮೇಲೆ ಎಷ್ಟು ಚೆನ್ನಾಗಿ ಒಪಿನಿಯನ್ನ ಹೇಳಿದ್ಲು. ಸೊ ಇಲ್ಲಿ ಬಂದಮೇಲೆ ಅದು ಎಂಥ ಮ್ಯೂಟ್ ಆಗಿದೆ ಅಂದರೆ ನನಗೆ ಗೊತ್ತಾಗ್ತಿಲ್ಲ. ನಮ್ಮವ್ವನ ಖುಷಿ ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಯಾಕಂದರೆ ಅವರು ಬರೋದು ಅಪರೂಪ, ವರ್ಷದಲ್ಲಿ 2 ಸತಿ ಬರೋದು ಅವರು. ಇಷ್ಟು ದಿನ 3-4 ವರ್ಷ ಆದರೂ ಮದುವೆ ಆಗಿ. ಸೊ ವರ್ಷದಲ್ಲಿ 2 ಸತಿ ಬರ್ತಿದ್ದಾರೆ. ನಮ್ಮವ್ವ ಏನಿಲ್ಲಿ ಮೈಕ್ ಕೊಟ್ಟು ತುಂಬ ಚೆನ್ನಾಗಿ ಮಾತಾಡಿದ್ಲು. ಬಟ್ ಅದು ಏನಕ್ಕೂ ಗೊತ್ತಿಲ್ಲ, ನಾನು ಎಷ್ಟು ಸತಿ ಹೇಳ್ತಿದ್ದೀನಿ ಈ ಥರ ಆಗಿದೆ ಅಂತ. ತುಂಬ ಚೆನ್ನಾಗಿ ಒಪಿನಿಯನ್ ಕೊಟ್ಟಿದ್ಲು ನಮ್ಮವ್ವ. ಬಟ್ ಏನೇ ಆಗಲಿ, ಸೊ ಇವತ್ತಿನ ಎದ್ದುಗಳಿಗೇನು ಚೆನ್ನಾಗೈತಿ. ಸೊ ಆಶೀರ್ವಾದನೂ ಸಿಕ್ತು ಅಂತ ನಮ್ಮವ್ವ ಅದನ್ನೇ ಹೇಳ್ತಿದ್ಲು. ಅಪರೂಪಕ್ಕೆ ಬರ್ತಿರ್ತೀವಿ, ಸೊ ಏನೋ ಆಶೀರ್ವಾದ ಸಿಗುತ್ತಾ ಇಲ್ಲ ಅಂತ. ಅಲ್ಲಿ ಗರ್ಭಗುಡಿಗಂತೂ ಹೋಗೋಕ್ಕಾಗ್ತಿಲ್ಲ ಅಂತ ಅದನ್ನೇ ಹೇಳ್ತಿದ್ಲು. ಅಷ್ಟರಲ್ಲಿ ನೋಡಿದರೆ ಅಜ್ಜರೇ ಬಂದುಬಿಡ್ಬೇಕಾ. ಸೊ ಅದೃಷ್ಟ ಅಂತ ಇದಕ್ಕೆ ಹೇಳ್ತಾರೆ ನೋಡಿ. ಸೊ ಅದೇ ಋಣಾನು
ಸಂಬಂಧ ಇದ್ದರೆ ಯಾವ ವೇ ಅಲ್ಲಾದರೂ ನಮಗೆ ಸಿಕ್ಕೇ ಸಿಗುತ್ತೆ. ಸೊ ಅದೃಷ್ಟ ಅಷ್ಟೇ. ಸೊ ಆಶೀರ್ವಾದನೇ ಸಿಕ್ತು ನೋಡಿ. ನಮ್ಮವ್ವ ಮತ್ತು ಅಜ್ಜ ಹೋಗಿ ಆಶೀರ್ವಾದ ತೊಗೊಂಡು ಅವ್ರ ಮೇಲೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಕೂಡಿಸಿ ನಾನೇನು ಹೋಗ್ತಿರ್ಲಿಲ್ಲ. ಅಷ್ಟರಲ್ಲಿ ಅಲ್ಲಿ ಹೋಗಿ ಆಶೀರ್ವಾದ ತೊಗೊಂಡು ಅವರು ಕೂತಿದ್ದಾರೆ. ಸೊ ನಮ್ಮವ್ವ ಹೇಳಿದ್ಲು, ತುಂಬ ದಿನ ಆದಮೇಲೆ ಬಂದಿದ್ದೀನಿ, ಆದರೂ ನೋಡಿ ನಾನು ಬರಲ್ಲ ಅಂತ ಹೇಳ್ತಿದ್ದೆ, ನೀವಷ್ಟೇ ಆಶೀರ್ವಾದ ತೊಗೊಂಬರ್ತೀನಿ ಅಲ್ಲಿ ಗರ್ಭಗುಡಿಗೆ ಹೋಗಿ ಅಂತಿದ್ರಿ. ಬಟ್ ನನಗೂ ಇಲ್ಲೇ ಅಜ್ಜಾರು ಸಿಕ್ಕರು ನೋಡಿ, ನನಗೂ ಆಶೀರ್ವಾದ ಸಿಕ್ತು, ನನಗೂ ಭಾಳ ಖುಷಿ ಆಯಿತು ಅಂತ ಹೇಳಕತ್ತಿದ್ರು. ಸೊ ಅದಾದಮೇಲೆ ನಮ್ಮವ್ವನ್ನ ಇಲ್ಲೇ ಕೂಡಿಸಿ ಅವರು ಒಪಿನಿಯನ್ ಕೇಳಿದರೆ ತುಂಬ ಚೆನ್ನಾಗಿರ್ತಿತ್ತು. ನನ್ನ ಬ್ಯಾಡ್ ಲಕ್ ಅನಿಸುತ್ತೆ, ಅದು ಹೇಗೆ ಮ್ಯೂಟ್ ಆಗಿತ್ತೋ ಗೊತ್ತಿಲ್ಲ. ಸೊ ಅದಾದಮೇಲೆ ಅಲ್ಲಿಂದ ನಮ್ಮವ್ವ ಇಲ್ಲೇ ಕೂಡ್ತೀನಿ ಅಂತ ಹೇಳಿದರು. ನಾನು ಮತ್ತು ಅಪ್ಪ ಅಜ್ಜಿ 3 ಜನ ಕೂಡಿ ಗರ್ಭಗುಡಿಗೆ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಇತ್ತು ಜನ, ಯಾಕಂದರೆ ಇನ್ನೂ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಗರ್ಭಗುಡಿ ಒಳಗೆ ಹೋಗಿ ದರ್ಶನ ತೊಗೊಂಡ್ವಿ. ನಮ್ಮ ದರ್ಶನವೂ ಆಯಿತು. ಇಲ್ಲಿ ತುಂಬ ಚೆನ್ನಾಗಾಯಿತು. ಸ್ವಲ್ಪ ಜನ ಇರೋದ್ರಿಂದ ಹಾಗೆ ಪಾಸ್ ಆಗ್ತಾಯಿದ್ರು. ಸೊ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಸೊ ಅಲ್ಲಿದೆಲ್ಲ ವಿಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ ನಾನು ಸ್ವಲ್ಪ. ಸೊ ನೀವು ದರ್ಶನ ಮಾಡ್ಕೊಳ್ಳಿ. ಸೊ ನೋಡಿ, ಅದೇನು ಮುಗಿತೀನಿ, ನೆಕ್ಸ್ಟ್ ಮತ್ತೆ ಬೇರೆ ಬುಕ್ ಮಾಡಿದಾಗನ ಆಗೋದು. ಇದ್ರಾಗ ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ಒಳಗೆ ನೀರೈತೆ ಅನ್ಸುತ್ತಿದ್ದು, ದೇವ್ರ ಮೂರ್ತಿ ಥರ ಅದವ ಅಲಂಕಾರ. ಸೊ ಇವರು ಸಣ್ಣ ಅಜ್ಜಾರಿ, ಇವರು ಶಾಖಾ ಮಠ ಆಗಿದ್ದಾವಲ್ಲ. ಸೊ ಇದು ಸಣ್ಣ ಅಜ್ಜಾರ, ಅವರು ಮೀಟ್ ಆದರು ನೋಡಿ. ಗೈಸ್ ಒಳಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಮೇಲೆ ಹೋಗ್ತಾ ಇದ್ವಿ. ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ನೋಡ್ಕೊಂಬರುವ. ಗೈಸ್ ನಂಗೆ ಇಲ್ಲೊಬ್ರು ಫಾಲೋವರ್ ಸಿಕ್ಕಿದ್ರು, ಸಬ್ಸ್ಕ್ರೈಬರ್ ಅಂತೆ. ನೀವು ಐಡಿಯಾ ಹೇಳಿ, ನೋಡಿದ್ದೀನಿ ಬಟ್ ಐಡಿಯಾ ಗೊತ್ತಿಲ್ಲ ಅಂತೇಳಿ ಹೇಳ್ತಿದ್ರು. ಖುಷಿ ಆಯಿತು ನನಗೆ ಇವತ್ತು. ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಅಜ್ಜನ ದರ್ಶನನೂ ಆಯಿತು. ಸೊ ಹೀಗೆ ಎಷ್ಟು ಅಭಿಮಾನಿಗಳು ಅವಾಗವಾಗ ಒಂಥರ ಖುಷಿ ಅಂತ ಅನಿಸ್ಬಿಡ್ತು. ಹ್ಯಾಪಿ. ಆಯಿ ಗಟ್ಟಿದಿ, ಕಾಲು ಗಟ್ಟಿದ, ನಮ್ಮ ಆಯಿ ಏರ್ತಾರ ನೋಡಂಗ. ಇನ್ನು ಅಂಜನಾದ್ರಿ ಬೆಟ್ಟ ಆದ್ರೂ ಹತ್ತಿ ಬರ್ತಿ ಅನ್ಸತ್ತಲ್ಲ ಈ ನೀನು. ಅಯ್ಯಪ್ಪ ಇಲ್ಲ, ಈಗ ಹೋಗೋದು ದೂರ ಇಲ್ಲ, ಹತ್ತದ ದೂರ ಐತೆ ಅಷ್ಟೇ, ಮತ್ತೇನಿಲ್ಲ. ಆರಾಮಾಗಿ ಹೋಗಿ ಬರ್ಬೋದು. ಅಪ್ಪ ಇಲ್ಲಿ ದೇವ್ರ ಐತಿ, ಬರ್ಲಿ ಒಳಗೆ ಸುತ್ತ ಹಂಗೆ ಬರ್ತೀರಿ ನಡೀರಿ. ಹೊರಗಡೆ ವ್ಯೂ ಮೇಲೆಯಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ. ಅಲ್ಲಿ ಕೆಳಗಡೆ ಕೊಪ್ಪಳ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಇದೆ ಇವತ್ತು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದೇ ನೋಡಿ, ನಮ್ಮಪ್ಪ ನಮ್ಮ ಮೈಗೆ ಗೈಡ್ ಮಾಡ್ತಿದ್ದಾರೆ. ಸೂಪರ್ ಆಗಿದೆ ಇವತ್ತು ವ್ಯೂ. ಬಟ್ ನಮ್ಮ ಅವ್ವ ಕೆಳಗಡೆ ಕುಂತರು, ಅದೇ ಬೇಜಾರು ಅನಿಸ್ತಿದೆ ನನಗೆ. ಸೊ ಮೇಲೆ ಫುಲ್. ಸೊ ಇದು ಇವಾಗ ಕಟ್ಟಡ ನಡೀತಾ ಇದೆ, ಏನೇನೋ ಪ್ರೊಸೆಸ್ ಆಗ್ತಿದೆ. ಇಲ್ಲಿಂದ ನೋಡಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ವ್ಯೂ. ಬನ್ನಿ ನೆಕ್ಸ್ಟ್ ಹೋಗುವ. ನೆಕ್ಸ್ಟ್ ದೇವರ ದರ್ಶನ ಬನ್ನಿ ಗೈಸ್. ದರ್ಶನ ಮುಗಿಸ್ಕೊಂಡು ಹೊರಡುವ ಸಮಯ ಗೈಸ್. ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡ್ರಿ ಅಂತ ಅನ್ಕೊಂತೀನಿ. ಖುಷಿ ಆಯ್ತು ಅಂತ ಅನ್ಕೊಂತೀನಿ. ಸೊ ಎಲ್ಲದರಿಂದ ಎದ್ದುಗಳಿಗೆ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ದೇವ್ರ ದರ್ಶನ ಆಯ್ತು. ಆಮೇಲೆ ಸ್ಪೆಷಲ್ ಆಗಿ ಅಜ್ಜರ ದರ್ಶನ ಆಯ್ತು, ಅದೇ ಒಂದು ಖುಷಿ ಆಗೋಯ್ತು ನನಗೆ. ಸೊ ನಮ್ಮ ಕೆಳಗೆ ಕೂತಿದ್ದಾರೆ, ಅಲ್ಲಿ ಹೋಗುವ. ಎಲ್ಲ ದೇವರ ದರ್ಶನ ಆಯ್ತು, ಮುಗಿಸ್ಕೊಂಡು ಕೆಳಗೆ ಹೋಗಿ ಇವಾಗ ಪ್ರಸಾದ ಮಾಡ್ಬೇಕು. ಸೊ ಅಲ್ಲಿ ತೋರಿಸ್ತೀನಿ, ಬನ್ನಿ ಹೋಗುವ. ಇವಾಗ ಗಣಪತಿ ದೇವಸ್ಥಾನ ಇಲ್ಲ, ಮೇಲೆ ಗಣಪತಿ ಆಶೀರ್ವಾದ ಪಡ್ಕೊಳ್ಳಿ. ಇದು ಒಂದು ಇವಾಗ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬಂದು ಪ್ರಸಾದ ತಗೊಳಕ್ ಹೋಗ್ಬೇಕು. ಸೊ ಬರ್ರಿ, ಆಲ್ಮೋಸ್ಟ್ ಎಲ್ಲ ದೇವರ ದರ್ಶನ ಆಯ್ತು. ಮೇನ್ ಗಣಪತಿ ದೇವಸ್ಥಾನ, ಸೊ ಗಣಪತಿ ದೇವಸ್ಥಾನ. ಸೊ ಗಣಪತಿ ದೇವಸ್ಥಾನ
ಅಜ್ಜರ ದರ್ಶನ ಆಯ್ತಲ್ಲ, ಖುಷಿ ಆಯ್ತು. ಬನ್ನಿ ಇವಾಗ ಪ್ರಸಾದ ಸೇವನೆ ಮಾಡುವ ಸಮಯ. ನೋಡಿ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಜುಮ್ರ ಮಳೆ, ಜಿಟಿ 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 ಮಳೆ ಅಂತಾರಲ್ಲ, ಸೊ ಆ ಥರ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವತ್ತು. ಒಂದಿನ ಇರುತ್ತೆ, ಒಂದೊಂದು ದಿನ ಇರಲ್ಲ. ಮನೆಯಲ್ಲಿದ್ದಾಗ ಏನೂ ಇರಲ್ಲ, ಹೊರಗಡೆ ಬರ್ಬೇಕು ಎಷ್ಟು ಮಳೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ. ಸೊ ಕಂಟಿನ್ಯೂಸ್ ಮಳೆ. ಸೊ ನಮ್ಮವ್ವ ನೋಡ್ರಿ, ನಮ್ಮ ಅವನಿಗೆ ಎಲ್ಲಿ ಅಪ್ಪಿದ್ರೆ ಹತ್ತಕ್ಕಾಗಲ್ಲ, ಏನಿಲ್ಲ, ಈ ಥರ ಬರ್ತಾರೆ, ಕಾಲು ನೋವು. ಸೊ ಎಲ್ಲೂ ಆ ಥರ ಹತ್ತಕ್ಕಾಗಲ್ಲ. ಅವ್ರಿಗೆ ಅಲ್ಲಿ ದರ್ಶನ ಆಗಲಿಲ್ಲ, ಬಟ್ ಅದೇ ಖುಷಿ ಆಗೋಯ್ತು ನನಗೆ. ನನಗೆ ಮೇಲೆ ಬರೋಕ್ಕಾಗಲ್ಲ, ನಾನು ಇಲ್ಲೇ ಕೊಡ್ತೀನಿ, ನೀವು ಹೋಗಿ ಬರ್ರಿ ಅನ್ನೋ ಅಷ್ಟರಲ್ಲಿ ಸೊ ಅಜ್ಜರ ಕೆಳಗೆ ಬಂದುಬಿಟ್ರು. ಸೊ ನಾನು ಒಂಚೂರು ಕ್ಲಿಪ್ ಹಿಡ್ಕೊಂಡಿನಿ, ಹಿಡಿಯುವಾಗಿರಲ್ಲ ಒಂದೊಂದ್ಸತಿ, ಬಟ್ ನಾನು ಒಂದ್ಸತಿ ಕ್ಲಿಪ್ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನೀವು ಎಲ್ಲರೂ ಆಶೀರ್ವಾದ ತಗೊಳ್ಳಿ ಚಂದ. ಸೊ ಖುಷಿ ಆಗೋಯ್ತು ಇವತ್ತು. ಸೊ ಎಲ್ಲ ಅಡ್ಡಾಡ್ಕೊಂಡು ಫೈನಲ್ ಆಗಿ ಪ್ರಸಾದ ತಗೊಳಕ್ ಹೋಗುವ. ಚಿಟಿ ಚಿಟಿ ಮಳೆ 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 ಬಂದ್ಬಿಡ್ತು. ಸೊ ಬನ್ನಿ ಇವತ್ತು ಪ್ರಸಾದ ಸೇವನೆ ಏನಿದೆ ಅಂತ ನೋಡುವ, ತೋರಿಸ್ತೀನಿ. ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ನಿಮ್ಮನ್ನ. ಇವತ್ತು ವಾರಲ್ಲೇ ಜಾಸ್ತಿ ಜನ ಇರಂಗಿಲ್ಲ ಇವಾಗ, ಆದ್ರೂ ಇರ್ತಾರ. ಹೊರಗಡೆಯಿಂದ ಬಂದವರ ಜಾಸ್ತಿ ಜನ ಇರ್ತಾರ. ಸೋಮವಾರ ದಿನ ಇಲ್ಲಂತೂ ಹಿಂಗ ಸ್ಟೇಟ್ ಬರ್ರಿ, ಹಿಂಗ ಸ್ಟೇಟ್ ನಡೀರಿ. ಇವಾಗ ಇಲ್ರಿ ಅದ ಎಲ್ಲೋದ್ಲಾ ಇಲ್ಲ, ಎಲ್ಲಿ ತೆಗ್ದಾರ ಅಲ್ಲೇ ಕೂಡ್ಬೇಕು. ಸೊ ಪ್ರಸಾದ ಸೇವನೆಗೆ ಬನ್ನಿ ಬನ್ನಿ. ಇವತ್ತು ಕೂತಿದ್ವಿ. ಬನ್ನಿ ಗೈಸ್, ಪ್ರಸಾದ ಸೇವನೆ ಮಾಡಿ ಬನ್ನಿ ಗೈಸ್. ಜನ ಇಲ್ಲ ಅಂತಿದ್ವಿ, ಎಲ್ಲರೂ ಉಪ್ಪಿಟ್ಟು ಪ್ರಸಾದ ಐತಿ. ಇವತ್ತು ಅನ್ನ ಸಾಂಬಾರು ಮತ್ತು ಸ್ವೀಟು ಸ್ಟಾರ್ಟ್ ಆಗಿದೆ. ಸೊ ಅದನ್ನು ಸ್ವಲ್ಪ ಟೇಸ್ಟ್ ಮಾಡುವ. ನೋಡಿ ಎಷ್ಟು ಜನ ಇದ್ದಾರೆ, ಸ್ವಲ್ಪ ಜನ ಇದ್ರು ಅಂತಂದ್ರು. ಸೊ ಇಲ್ಲಿ ನಮ್ಮಪ್ಪ ನಮ್ಮ ಸೊ ಪ್ರಸಾದ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಗೈಸ್. ಪ್ರಸಾದ ಸೇವನೆ ಮುಗೀತು. ನೆಕ್ಸ್ಟ್ ಇವಾಗ ಮನೆಗೆ ಹೋಗುವ ಸಮಯ. ಮುಗೀತಾ ಸ್ವಭಾವ ಇವತ್ತಿನ ಕೆಲ್ಸ? ಬೇಜಾರ್ ಮಾಡಿ ನಮ್ಮವ್ವ ಯಾಕೆ ಹಿಂಗ್ ಇಷ್ಟು ಖುಷಿಗಳಂದ್ರೆ ಅಜ್ಜಾರ್ ಭೇಟಿ ಆದ್ರ ನೋಡ್ದ, ಯಾಕಂದ್ರ ಅವ್ರಿಗೆ ಮ್ಯಾಗ ಹೋಗಕ್ ಆಗಂಗಿಲ್ಲ ಅಂತಂದು ಯವ್ವ ಅದಕ್ಕೆ ಇಲ್ಲೇ ಸಿಕ್ಬಿಟ್ರು ಅಜ್ಜ, ಅದಕ್ಕ ಖುಷಿ ಆಗ್ಬಿಡ್ತೈತಿ. ತೆಳಗರ ಯಾಕೊಂದ್ ಅಜ್ಜಾರ್ ಭೇಟಿ ಆದ್ರಿ ವಾಜದ ಬಂದದ. ಇನ್ನೊಂದ್ ಸ್ವಲ್ಪ ಇತ್ತು, ಬಟ್ ಅಷ್ಟಕ್ಕೂ ಇರಕ್ಕಾಗಲ್ಲ, ಅವ್ರಿಗೆ ಕಾಲ್ ನೋವು ಅಂತ ಅಷ್ಟರಲ್ಲಿ ಅಜ್ಜಿ ಬಂದ್ಬಿಟ್ರು. ಇವ್ರಂತೂ ಇಬ್ರು ಅವ್ವ ಮಗ ಇಷ್ಟು ಓಡಾಡ್ತಾರ. ಅವ ಮಗ ಹಾರದಾರ ತಿರ್ಗಾಡ್ತಾರ ತಳಗ್ ಹಾ ಇವ್ರು ನಾವಿನ್ನ ಇಲ್ಲೇ ಇರ್ತೀವಿ, ಎಷ್ಟು ಓಡಾಡ್ ಬಿಡ್ತಾರ ಇವ್ರಪ್ಪ. ಅದಕ್ಕ ಇನ್ನ ಅಂಜನಾದ್ರಿ ಬೆಟ್ಟ ಒಂದ್ ಕಾಣ್ಬೇಕಂತ ಇವತ್ತು. ಬರ್ರಿ ಬರ್ರಿ, ದೇವ್ರ ದರ್ಶನ ಆಯ್ತು. ಇವತ್ ಪ್ರಸಾದ ಸಿಕ್ತು. ಅಲ್ಲಿ ನೀರ್ ಬೆಳಗತ್ತಾವಲ್ಲ, ಡ್ಯಾಮ್ ನೋಡ ಅಯ್ಯದ್. ಇಲ್ಲಿ ನೀರ್ ತುಂಗಭದ್ರಾ ಡ್ಯಾಮ್ ನೀರ್ ಅದ. ಹಾ ಅಲ್ಲಿ ಬೆಳಕತ್ತೈತಿಲ್ಲ, ಇಲ್ಲೆಲ್ಲ ಆಗತ್ ನೀರ್ ಬಂದಿಲ್ಲ. ಸ್ವಲ್ಪ ಕಮ್ಮಿ ಆಗೈತಿ ಈಗ ನೀರ, ಇಲ್ಲಾಂದ್ರೆ ತುಂಬಿರ್ತಿತ್ತು. ಹಾ ಮಳೆಗಾಲ ಎಲ್ಲ. ಹಾ ಸೊ ಇಲ್ಲೆಲ್ಲ ಓವರಾಲ್ ಎಲ್ಲ ನೋಡ್ಕೊಂತ, ಇಲ್ಲಿ ಅಜ್ಜಿ ಬಂದಿರಲಿಲ್ಲ. ನಮ್ಮಪ್ಪ ಒಂದ್ಸತಿ ಮೇ ಬಿ ಬಂದಿದ್ರು ಅನ್ಸುತ್ತೆ, 2 ಟೈಮ್ ಬಂದಿದ್ರು. ಬಟ್ ಇವು ಅಜ್ಜಿ ಬಂದಿರಲಿಲ್ಲ. ಹಾಗಾಗಿ ಎಲ್ಲ ಮಾಡ್ಕೊಂಡು ಸುತ್ತಾಡೋ ಅಷ್ಟರಲ್ಲಿ ಒಂದು 2-3 ತಾಸು ಇಲ್ಲೇ ಕಳೆದೋಯ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಅವರಿಗೆ ತುಂಬ ದಿನದ ಮೇಲೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸಾರಿ ತೊಗೊಂಡಿದ್ದೆ. ಬಟ್ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಗೊತ್ತಿತ್ತು, ಏನೂ ಮಾಡೋಕ್ಕಾಗಲ್ಲ. ನಾನು ಪರ್ಚೇಸ್ ಮಾಡಿದ್ದೆ, ಬಟ್ ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗೋಣ ಮಾರ್ಕೆಟ್ಗೆ ಅಂತ ಹೇಳ್ತಾಯಿದ್ರು. ಬಟ್ ಅಷ್ಟರಲ್ಲಿ ನೋಡಿದರೆ ಮಳೆ ಒಂದು ಸ್ಟಾರ್ಟ್ ಆಗಿತ್ತು. ಇರಲಿ ಪರವಾಗಿಲ್ಲ, ಹೋಗೋಣ ಮಾರ್ಕೆಟ್ಗೆ ಅಂತ ಹೇಳ್ಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಬಟ್ ನಮ್ಮ ಮೈ ಕೆಲಸದ ಮೇಲೆ ಅಂತ ಹೋಗಿದ್ರು. ಅವರು ಬರೋವರೆಗೂ ವೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಕಡೆ ನೋಡ್ಕೊತಾನೆ ಹೊರಗಡೆ ಹೋಗ್ತಾ ಇದ್ವಿ. ಯಾಕಂದರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ನನಗೂ ಗೊತ್ತಿತ್ತು. ಬಟ್ ಇಲ್ಲಿ ಪರವಾಗಿಲ್ಲ ಅಂತ ಹೊರಡೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೊರಟಿವಿ. ಇವಾಗ ಬಟ್ಟೆ ಅಂಗಡಿ ಸ್ವಲ್ಪ ಚೇಂಜ್ ಇತ್ತು, ಚೇಂಜ್ ಮಾಡೋದಂತ ಹೇಳಿ ಬಂದೀವಿ. ಯಾವ್ಯಾವ ಸೆಲೆಕ್ಷನ್ ಮಾಡ್ತಾರೆ ಅಂತ ನೋಡುವ. ಅಯ್ಯ ನೀ ಕಲರ್ ಸೆಲೆಕ್ಷನ್ ಬಾರಿ ಐತಿ ನಿಂದ, ಅದಕ್ಕ ನೋಡ್ ನೀನು ಒಂದು ಕಾಟನ್ ಒಳಗ್ ನೋಡ್ತೀರೇನ್ ನೋಡ್ರಿ. ಕಾಟನ್
ಇಲ್ಲಿ ಈಸಿಯಾಗಿ ಅಂತ ಸೆಲೆಕ್ಷನ್ ಆಗಲ್ಲ ಗೈಸ್, ಇದಂತೂ ಪಕ್ಕ. ಕಾಯ್ಬೇಕು ಒಂದ್ ಅರ್ಧ ಗಂಟೆ ತನ. ಹೊಸ ಹೊಸ ಮ್ಯಾಗಿನೂ ಎಲ್ಲ ಅವದವ್ರಿ ಈಗಿನ ರೀಸೆಂಟ್ ಟ್ರೆಂಡಿಂಗ್ ಅಲ್ಲಿ ಹುಡುಕ್ತಾರೆ. ಸೊ ನಮ್ ಸೆಲೆಕ್ಷನ್ ಹೆಂಗಿದೆ ಗೊತ್ತಿಲ್ಲ, ನಮ್ಮ ಐ ಸೆಲೆಕ್ಷನ್ ಅಂತೂ ಭರ್ಜರಿ ಆಗಿದೆ. ನಾವು ಮುಂಚೆ 2 ಸಾರಿ ತೊಗೊಂಡಿದ್ವಿ. ಬಟ್ ಅವ್ರಿಗೆ ಇಷ್ಟ ಆಗಲಿಲ್ಲ ಕಲರು. ಎಕ್ಸ್ಚೇಂಜ್ ಮಾಡೋಣ, ಬೇರೆ ತೊಗೊಳ್ಳೋಣ ಅಂತ ಹೋದರೆ ಅವರು ಆ ಸಾರಿ ಬಿಟ್ಟು ಬೇರೆ ತೆಗಿಲೇ ಇಲ್ಲ. ಫಸ್ಟ್ ಟೈಮ್ ಈ ಶಾಪಿಗೆ ಹೋಗಿದ್ದು ನಾವು. ಸೊ ಇನ್ನೊಂದು ಸತಿ ಹೋಗಬಾರ್ದಂತಲೇ ಅನ್ನಿಸ್ಬಿಡ್ತು. ಬಿಕಾಸ್ ಬೇರೆ ಬೇರೆ ಪ್ಯಾಟರ್ನಲ್ಲಿ ತೆಗೆದುಬಿಟ್ರೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತೊಗೋಬೋದು. ನೋಡಿ ಈ ಥರ ಕೊಟ್ಟರೆ ನಮ್ಮ ಅಜ್ಜಿ ಅಂತೂ ತೆಗ್ದು ಇಡದೇ ಆಗೋಯ್ತು. ಸರಿ ಬೇಡ ಅಂತ ನೆಕ್ಸ್ಟ್ ಅಂಗಡಿಗೆ ಹೊರಟ್ವಿ. ಸೊ ಇಲ್ಲಿದ್ದು ಬೇಡ ಅಂತ. ಆಮೇಲೆ ಅಲ್ಲಿ ನೋಡಿದರೆ ನಮ್ಮ ಅಜ್ಜಿ ಒಂದು ಸತಿ ಇಷ್ಟ ಆಗಲಿಲ್ಲ. ಸರಿ ಇಲ್ಲಿ ನಮಗೆ ಯಾವುದು ಸರಿ ಹೋಗಲ್ಲ ಅಂತ ಈ ಶಾಪಿಂದನೂ ಹೊರಗಡೆ ಬಂದುಬಿಟ್ರು. ಸರಿ ಇದೆಲ್ಲನೂ ಬೇಡ ಅಂತ ಹೇಳಿಬಿಟ್ಟು ನಾವು ಮತ್ತೆ ಇನ್ನೊಂದು ಅಂಗಡಿಗೆ ಹೋದ್ವಿ. ಈ ಎಷ್ಟು ಶಾಪ್ಗಳು ಚೇಂಜ್ ಆಯಿತು. ಇಲ್ಲಿ ಹೋಗಿ ಚೆನ್ನಾಗಿರೋ ಸ್ಯಾರಿಗಳಿದ್ರು ಸೊ ನಮ್ಮ ಅಜ್ಜಿ ಅಂತೂ ಬರಲೇ ಇಲ್ಲ ಶಾಪಲ್ಲಿ. ಅಟ್ಲೀಸ್ಟ್ ನಮ್ಮಪ್ಪ ನೋಡೋಣ ಅಂತೇಳಿ ಒಳಗಡೆ ಕೂತ್ಕೊಂಡ್ರು ನಮ್ಮವಂತೂ. ಸೊ ನನಗೆ ತೊಗೊಳ್ಳಿ ಚೆನ್ನಾಗಿದೆ ಅಂದರು, ಬೇಡ ಅಂತಂದರು. ಸರಿ ಆಯಿತು ಇಲ್ಲೂ ಬೇಡ ಅಂತ ಹೇಳಿಬಿಟ್ಟು, ಬಟ್ ನನಗೆ ಈ ಸಾರಿ ತುಂಬ ಇಷ್ಟ ಆಗಿತ್ತು. ನಮ್ಮವ್ಗೆ ತಗೋ ಅಂತ ಹೇಳಿದೆ. ಅಟ್ಲೀಸ್ಟ್ ಅವ್ರು ಬೇಡ ಅಂದರೆ ನಾನು ತೊಗೋಬೋದಿತ್ತು. ಸೊ ಬೇಡ ಅಂದ್ಬಿಟ್ರು, ಮನೆಗೆ ಹೊರಟ್ವಿ. ಗೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಓವರಲ್ಲಿ ಇವತ್ತಿನ ಡೇ ಇಷ್ಟ ಆಗಿತ್ತು, ಇಷ್ಟೇ ಮುಗೀತು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು.